ಇದು ರಾಮಸೇವೆ ಎನ್ನುವ ನೆಲೆಯಿಂದ ನೀ ಮಾಡುವ ಉಪಕಾರ
ಒಬ್ಬ ರಾಮನಿಗಲ್ಲ. ಉತ್ತರದ ಎತ್ತರದ ಹಿಮಾಲಯದ ತುತ್ತ ತುದಿಯಿಂದ ದಕ್ಷಿಣಾವರ್ತದ ಕಟ್ಟ ಕಡೆಗೆ ವರೆಗೆ ಇರುವ ಸಮಗ್ರ ಭರತ ಖಂಡಕ್ಕೆ ನೀ ಮಾಡುವ ಸೇವೆ ನನಗೆ. ಹಾಗಾಗಿ ಯೋಚನೆ ಮಾಡಬೇಡ. ನೀ ಅಪೇಕ್ಷಿಸಿದಂತೆ ನಾ ಸಿದ್ಧ ಅಂತ ಹೇಳಿದ ಕಾಲದಲ್ಲಿ ಆಂಜನೇಯ ಅದು ಮುಂದೆ ಬಂದಿದ್ದಾನೆ. ಅಗ್ನಿ ಪ್ರತಿಷ್ಠೆ ಮಾಡಿದ್ದಾನೆ. ತುಳ್ಯಾರಿ ನಿತ್ಯತ್ವವನ್ನು ನಾವು ವಿರಚಿಸಿದವರಿದ್ದೇವೆ. ನಿನ್ನ ವೈರಿಯೇ ನನ್ನ ವೈರಿ, ನಿನ್ನ ವೈರಿ ನನ್ನ ವೈರಿ, ನಿನ್ನ ಕಷ್ಟವೇ ನನ್ನ ಕಷ್ಟ, ನಿನ್ನ ಕಷ್ಟವೇ ನನ್ನ ಕಷ್ಟ. ಅಲ್ವೇ? ಪರಸ್ಪರ ಸಹಾಯ ದೃಷ್ಟಿಯಿಂದ ಸ್ನೇಹಿತರಾಗಿದ್ದೇವೆ. ತುಳ್ಯರೂಪವಾದ ವ್ಯಕ್ತಿತ್ವ ಹೊಂದಿದ್ದೇವೆ. ಇನ್ನು ಚಿಂತೆ ಬೇಡ. ವಾಗ್ದಾನ ನಡೆಸುವುದಕ್ಕೆ ಬೇಕಾಗಿ ವಾಲಿಗೆ ಕೊಡು ತುರ್ಕ್ಯ ಆಹ್ವಾನ. ರಾಘವ ಮಹಾವೀರ ರಾಘವ ಮಹಾವೀರ ಕೇಳು ಸುವಿಚಾರ, ಕೇಳು ಸುವಿಚಾರ. ಈಗ ಸಂಕಯ ಪರಿಹರಿಸು ಪೂರ, ಈಗೆಲ್ಲ ಸಂಕಯವ ಪರಿಹರಿಸು ಪೂರ. ತುಂದುಕೆಯ ಒಡಲ ಹೊರೆಯಿಂದಲ ಒಂದು ಬಲವನು ಸಹಸದಿಂದ ಎತ್ತುವನು, ಒಂದು ಬಲವನು ಸಹಸದಿಂದಲೆತ್ತುವನು, ಸಹಸದಿಂದ ಎತ್ತುವನು. ಇನ್ನು ನೀ ಎತ್ತಿದರೆ ಸಂದೇಹ ಹೋಗಿಯೇ ಬಳಿಕೊಂಡೆ ಮನದಿಂದಲಿಗೆ ಎಂದು ಕೇಳಿದನು. ಸುಗ್ರೀವ, ಓ ಮಹಾವೀರ, ಆಯ್ತಲ್ಲ? ಓ ಶೂರ, ಓ ಧೀರ, ಓ ಗಂಭೀರ ಕರಿಬೋದು. ಆದ್ರೆ ಒಂದು ಸಂಶಯ ಉಂಟು. ಇನ್ನು ಅಣ್ಣನ ಮೇಲೆ ಮತ್ತೆ ನಿನ್ನ ಮೇಲೆ ಮಿತ್ರರಲ್ಲಿ ಸಂದೇಹ ವ್ಯಕ್ತಪಡಿಸುವುದು ತುಳ್ಯಾರಿ ವಿಚಲಿತವಾಗುತ್ತದೆ. ಸರಿಯಾಗುವುದಿಲ್ಲ. ಅದು ಸಂದೇಹ ಮೂಡಿದ ಮೇಲೆ ಅದನ್ನ ಹೇಳದೆ ವಂಚಿಸದೇ ಇದ್ದು ಸರಿಯಾಗುವುದಿಲ್ಲ. ಅದು ತಪ್ಪಿ ಅಲ್ವಾ? ನೋಡೋಣ, ಪರಿಹರಿಸೋಣ. ಇಷ್ಟು ಭರವಸೆ ಕೊಟ್ಟರೆ ಹೇಳಿಯೇ ಬಿಡ್ತೆ. ನಾನು ಕಥೆ ಹೇಳುವಾಗ ಸೂಕ್ಷ್ಮವಾಗಿ ಹೇಳಿದ್ದೆ. ಆ ಮಾಯಾವಿಯ ಸಹೋದರ ದುಂದುಬಿಯನ್ನು ಕೊಡಲು ಬಂದು ಅಣ್ಣನನ್ನು ಕೆಣಕಿದಾಗ ಅವನ ನುಕಳೆದ ಒಂದು ಓಲೊಂದಲ್ಲ ಬೆಳ್ಳಿ ಬೆಟ್ಟದ ಕಾಣ್ತಾ ಇದೆ. ಸತ್ಯ. ಬೆಳ್ಳಿ ಬೆಟ್ಟ ಇಲ್ಲೇ ಇರೋದಕ್ಕೆ ಸಾಧ್ಯವಾ? ಇಲ್ಲ, ಇದು ದಕ್ಷಿಣ, ಉತ್ತರದಲ್ಲಿ ಮಾತ್ರ ಇರುವುದು. ಇಲ್ಲೇ ಯಾವನು ದಕ್ಷಿಣ ದಿಕ್ಕಿಗೆ ಹೋದವನದ್ದೇ ಇರ್ಬೇಕ. ಹೌದು, ಅವನೇ ಅವನದ್ದೇ. ಅಂತಕನಪುರ ಇರುವುದು ದಕ್ಷಿಣ ದಿಕ್ಕಿನಲ್ಲಿ. ಆ ದಿಕ್ಕಿಗೆ ಹೋದವನು ಶವ, ಮಳೆ ಬರ, ಅಸ್ಥಿ. ಹೌದು, ಅಸ್ಥಿ ಪಂಜರ. ಯಾಕಂದ್ರೆ ಪಂಜರ ಮಾತ್ರ ಯಾಕಿದೆ ಗೊತ್ತಾ? ಯಾಕೆ? ರಕ್ತ ಮಾಂಸಗಳೆಲ್ಲ ಕರಗಿ ನೀರಾಗಿ ಹೋಗ್ತಾವೆ, ಎಲುಬು ಕರಗುವುದೇ. ಇದು ಯಾರ ಎಲುಬು? ಅದೇ ದುಂದುಬಿಯ ಒಡವು. ಓಹೋ, ಕಥೆ ಆಗ ಹೇಳಿದ್ದು. ಸಾಕ್ಷಿ ಈಗ ಕಾಣ್ತಾ ಉಂಟು. ಎಳ್ಳಿಯ ಬೆಟ್ಟದಂತೆ ಕಾಣುವುದೇ ಆ ದುಂದುಬಿ. ಯಾಕಂದ್ರೆ ಇಟ್ಟಿದ್ದ ನಮ್ಮಣ್ಣ ಬಹಳ ದಿವಸ ನಾವು ಪರಿಗಣಿಸಿಕೊಂಡಿದ್ವಿ. ನೋಡಿದ್ರೆ ಪ್ರತಿ ದಿವಸ ಬರ್ತಾರೆ. ಒಂದು ಮೊಳಕಾಲ ಪರ್ಯಂತ ನಮಗೆ ನೋಡುವವರಿಗೆ ಇಷ್ಟು ಪರ್ವತೋಪಾದಿರುವಂತಹ ಈ ಶರೀರವನ್ನು ಇವ ಹೇಗೆ ಕಷ್ಟಪಟ್ಟು ಎತ್ತಾರೆ ಅಂತ ಅದನ್ನು ನೋಡುವ ನಮಗೆ ಕಷ್ಟ. ಅವ ಇಲಾಚಾರವಾಗಿ ಎತ್ತುವುದು ಎತ್ತುವುದು ಪ್ರತಿ ದಿವಸ ಇದೆ. ಮೊಣಕಾಲ ಪರ್ಯಂತ ಸಾಹಸದಿಂದ ಎತ್ತಾರೆ ಬಿಡ್ತಾರೆ. ಸರಿ, ಅವಾಗ ಗೊತ್ತಾಯ್ತು ಅಂಗ ಸಾಧನೆಗೆ ಇದನ್ನು ಸಾಧನವಾಗಿ ಬಳಸಿಕೊಳ್ತಾ ಇದ್ದಾರೆ. ಸರಿ, ಇದು ಒಂದನ್ನು ನೀನು ಎತ್ತಿದೆ ಅಂತಾದ್ರೆ ಎತ್ತಿದೆ ಅಂತಾದ್ರೆ ಹಣವಷ್ಟೇ ಎತ್ತಿದ್ರು ಸಾಕು. ಈಗ
ಈಗ ಸಂಶಯ ಒಂದು ಅಂತ 11 ಆಗುದು ಬೇಡ. ಹಾ. ನಿನ್ನದು ಎಷ್ಟೇ ಸಂಶಯ ಇದ್ದರೂ ಒಟ್ಟಿಗೆ ಹೇಳು. ಸಾಧ್ಯವಾದರೆ ಉತ್ತರದಾಯಿತ್ವವನ್ನು ಹೊಂದಿ ಒಮ್ಮೆ ಕೊಟ್ಟೆ. ಒಟ್ಟಿಗೆ ಹೇಳ್ಬೋದಿತ್ತು, ಅದಕ್ಕೂ ಒಂದು ಸಂಶಯ. ಏನು ದೋಷಿನೇ ಬಂದಿದೆ. ಏನು? ಯಾಕೆ ಕೇಳಿದ್ರೆ ಆ, ಒಟ್ಟಿಗೆ ಹೇಳಿದ್ರೆ ಕೆಲವೊಂದಿಷ್ಟ ಆಗದೇ ಇದ್ದಾಗ ಆ, ಆಗುವುದಿಲ್ಲ ಅಂತ ಹೇಳಿ ಹೊರಟು ಬಿಟ್ರೆ ಅಲ್ಲ ನಮಗ ಆಗುತ್ತದೋ ಆಗುವುದಿಲ್ವೋ ಎನ್ನುವುದಕ್ಕಿಂತಲೂ ಹಾ. ಸಂಶಯಗಳ ಪಟ್ಟಿ ಹೇಗುಂಟು ಎನ್ನುವುದನ್ನು ನಾವು ನೋಡಬೇಕು. ಹೇಳಿಬಿಟ್ಟೆ ಆ, ಸ್ವಲ್ಪ ಹೋದ್ರೆ ಆ, ಕಾಣ್ತದೆ. ವರ್ತುಲಾಕಾರದಲ್ಲಿ ತಾಳ ವೃಕ್ಷಗಳು. ನಮ್ಮ ಅಣ್ಣ ಆ, ದೈಹಿಕ ಬಲವನ್ನು ಹೊಂದಿರುವ ಮಾತ್ರ ಅಲ್ಲ, ಅದು ನಮ್ಮ ಕಪಿ ಜಾತಿಗಳಿಗೆ ಸಹಜವಾಗಿ ಬರ್ತದೆ. ಶಕ್ತಿಯನ್ನು ಆದರೆ ಬಾಣ ಪ್ರಯೋಗಕ್ಕೆ ವಿಶೇಷವಾದಂತಹ ಅಧ್ಯಯನ ಅಭ್ಯಾಸವೇ ನಮ್ಮ ಅಣ್ಣ. ವರ್ತುಲಾಕಾರದಲ್ಲಿರುವಂತ ಆ ತಾಳ ವೃಕ್ಷದ ಎಲೆಗಳನ್ನು ಒಂದೇ ಬಾಣ ಬಿಟ್ಟು ಸಾಕು, ಎಲ್ಲ ಎಲೆಗಳು ಉದುರಿ ಹೋಗ್ತವೆ. ಓಹೋ, ಒಂದು ದಿವಸ ಬರುವಾಗ ಮತ್ತೆ ಚಿಲ್ಕೊಂಡಿರ್ತದೆ. ಎಂಥ ವಿಚಿತ್ರ! ಒಂದು ದೈಹಿಕ ಶಕ್ತಿ, ಆ, ಮತ್ತೊಂದು ಆ, ಅಸ್ತ್ರಶಸ್ತ್ರ ಪ್ರಪಂಚದ ಶಕ್ತಿ. ಆ, ಎರಡೂ ನಮ್ಮ ಮಣ್ಣಿಗುಂಟು. ಆ ಎರಡು ಕೆಲಸವನ್ನು ನೀನು ಮಾಡಿದೆ ಅಂತಾದ್ರೆ ಸಂದೇಹ ಅದು ಹೋಗಿ ಒಂದೇ ಮತದಲ್ಲಿ ನಾವು ಆಮೇಲೆ ಹೋಗ್ತೀವಿ. ಮತ ಯಾವುದು ಎನ್ನುವುದಕ್ಕಿಂತಲೂ ಸಮ್ಮತವೋ ಇದು ಅನ್ನುವುದು ಮುಖ್ಯ ತಾನೇ. ಹೌದು. ಕಾದುದಿಯಿಂದ ಮೂರೇನು ಸುಗ್ರೀವ, ಓ ಸಂಶಯ ಎನ್ನುವುದು ಯಾವತ್ತೂ ಯಾವ ಕಾಲಕ್ಕೂ ಹೌದು, ಮಿತ್ರರ ಜೊತೆಯಲ್ಲಿ ಇರಕೂಡದು. ಖಂಡಿತ. ಕಾಣುತ್ತಾ ಇದೆ ತುಂದುಬಿ ಅಟ್ಟೆ ಹಾ ಎಲುಬಿನ ಹಂದರ ಬಂದು ಹಾ. ಮನೆಯ ಮುಂಭಾಗದಲ್ಲಿ ಉಂಟುಂತಾದರೆ ಹೌದು. ಅದು ಅಪಶಕುನಕ್ಕೆ ಕಾರಣ. ಹಾಗಾದ ಕಾರಣ ರಾಮನಲ್ಲಿ ಅಂತಹ ದೈಹಿಕ ಬಲ ಉಂಟೆ. ಹಾ. ತಪ್ಪಲ್ಲ. ನನ್ನನ್ನು ಕಾಣುವಾಗ ಇವನಲ್ಲಿ ಇಷ್ಟು ಇದ್ದಿತ್ತು ಅಂತ ಪ್ರಶ್ನೆ ಬಂದ್ರೆ ಅಪರಾಧವೇ ಅಲ್ಲ. ಯಾಕಂದ್ರೆ ಕ್ಷೀಣವಾದ ದೇಹ ಇಂತಹ ರಾಮನಿಂದ ಸಾಧ್ಯವೇ? ಒಬ್ಬ ಎಷ್ಟು ದಪ್ಪ ಇದ್ದಾನೆ ಎನ್ನುವುದು ಮುಖ್ಯ ಅಲ್ಲ, ಅವನ ಅಂತಸ್ತತ್ವ ಹೇಗುಂಟು ಎನ್ನುವುದು ಮುಖ್ಯ. ನೀನು ತಣ್ಣಗಿದ್ದೀಯಾ ಅಂತ ನಾನು ಸಂಶಯಕ್ಕೆ ಹೊರಟುಬಿಟ್ಟಿದ್ದು. ಒಬ್ಬನ ಶಾರೀರಿಕ ಸೌಷ್ಠವ ಮುಖ್ಯವಲ್ಲ, ಅವನ ಆತ್ಮಸಾಕ್ಷಿಯಾದ ಸಾಧನೆ ಮುಖ್ಯ. ಆ ನಿಟ್ಟಿನಿಂದ ವಂಶದ ಕೂಸುವಾಗಿ ಉಭಯ ಗುರುಗಳ ಕರಕುಮಲ ಸಂಜಾತನಾಗಿ ಮಾಡಿದ ಸಾಧನೆಯ ಸಾಕ್ಷಾತ್ಕಾರಕ್ಕಾಗಿ ಎಡ ಬಲ ಕಾಲ ತುದಿಯಿಂದ ನೋಡಿದೆಯಾ? ಕಾಣಿಸುವುದೇ ಹಿರೇಳು ಯೋಜನ ಪಿಂತೆ ಸರಿದುದು. ನಮ್ಮ ಹನುಮಂತ ಹೇಳ್ತಾ ಇದ್ದಾರೆ, ಸತ್ಯ ತಾನೇ? ಲೆಕ್ಕದಲ್ಲಿ ಪಕ್ಕ ಅಲ್ವೇ? ಅಂತೂ ಅದರ ಲೆಕ್ಕಾಚಾರ ಮುಗಿಯಿತು. ಸಪ್ತ ಸಾಲ ವೃಕ್ಷಗಳು, ಇದು ಯಾವತ್ತು ಸಾಲವೇ. ನಿಮ್ಮ ಬದುಕಿನಲ್ಲಿ ಈ ರೀತಿಯ ಘೋಷಗಳ ಸಾಲದ ಮೂಟೆಯನ್ನು ಕಟ್ಟಿದೆ. ತಾಳವೃಕ್ಷವೂ ಹೌದು, ಸಾಲವೃಕ್ಷವೂ ಹೌದು. ಸಾಲವೃಕ್ಷವನ್ನು ಮನೆಯ ಮುಂಭಾಗದಲ್ಲಿ ಉಂಟು ಅಂತಾದ್ರೆ ಅದರಲ್ಲಿ ಬ್ರಹ್ಮರೋಕ್ಷಸಾದಿಗಳ ಆಹ್ವಾನಿಸಲ್ಪಡ್ತವೆ ಅಂತ ಅರ್ಥ. ಸುಗ್ರೀವನಿಗೆ ಈಗ ಇದ್ದ ಬ್ರಹ್ಮರಾಕ್ಷಸನ ಬಾಧೆಯೇ ಹೆಚ್ಚಾಗಿದೆ. ಇಂಥ ಸಾಲ ವೃಕ್ಷಗಳನ್ನೆಲ್ಲ ಉಳಿದವರಿಗೆ ಮುಂದೆ ಬರೆದುಕೊಂಡು ಆಗ್ಬೋದು. ಹಾ. ಬ್ರಹ್ಮರಾಕ್ಷಸ ಆಗಲೇ ಉಳಿದ ನಾಯಕರಾಗಿದ್ದೆ. ಆದ್ರೆ ಸಾಲಿನಲ್ಲಿರುವ ವೃಕ್ಷ ಯಾವುದು ಅನ್ನುವುದು ಮುಖ್ಯ. ಗಂಧದ ವೃಕ್ಷ ಸಾಲ ಆಗುವುದಿಲ್ಲ, ಅದು ಯಾವತ್ತಿದ್ರೂ ಸಾಕ್ಷಾತ್ಕಾರವಾಗುತ್ತದೆ. ಆ ನಿಟ್ಟಿನಿಂದ ಕಾಣುತ್ತಾ ಇರುವಂತಹ ವೃಕ್ಷಾಕೃತಿಯಲ್ಲಿ ಉಂಟಾ ಸಪ್ತತಾಳ ವೃಕ್ಷಗಳು ಒಮ್ಮೆ ನೆಲವನ್ನು ಒತ್ತಿದ್ದೇನೆ. ಸರಳ